ಕಿರುಧಾನ್ಯ ಕೀಳು ಮಟ್ಟದಾಗ ತಿಂತಿದ್ದವರು. ನಾವು ಬಡತನದಾಗಿದ್ವಿ ಅವಾಗ. ಬಡವರು ನನ್ನವರು ಇಲ್ಲ ಕೀಳು ಮಟ್ಟದ ಅಂತೆಲ್ಲ ಬೈಯೋರು. ಇವತ್ತು ಇದನ್ನ ಏನು ಮಾಡಿದ್ದಾರೆ ಅಂತಂದರೆ ಇವತ್ತು ಸಿರಿಧಾನ್ಯ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಸಿರಿ ಅಂದರೆ ಸಿರಿವಂತರು ತಿನ್ನೋಂಥವ್ರು, ಬಡವರು ಯಾರು ತಿಂತಾ ಇದೆ. ಈಗ ಸಿರಿವಂತರಿಗೆ ಯಾಕೆ ಅಂತಂದರೆ ನಾನಾ ಥರ ಕಾಯಿಲೆಗಳು ಅಂದ್ಬಿಟ್ಟಿದೆ ನಿಜವಾಗಿ ಅಂತಂದರೆ. ಇವತ್ತು ಈ ಸಿರಿಧಾನ್ಯದ ಇರೋಂಥ ಫಲವತ್ತತೆ ಹಿಂದಿನ ದಿನದಲ್ಲಿ ನಾವು ಬೆಳಿತಿದ್ವಿ. ಅದು ಏನು ಬೆಳೆದಂಥ ಬೊಳ್ಳು ಭೂಮಿ, ಏನು ಗೊಬ್ಬರ ಹಾಕಂಗಿರಲ್ಲ. ಕೇವಲ 3 ಮಳೆ ಬಿದ್ದು ಸಾಕಿದು. ನಮ್ಮದೇನು ಸಿರಿಧಾನ್ಯ ಅದೇ ಒಂದು 3 ತಿಂಗಳಿಗೆ ಬೆಳೆಯೋದು. ಬೀಜ ಅಭಿವೃದ್ಧಿಗೆ ಮಾಡ್ತಾ ಇರೋದು. ಏನಾದರೂ ಮಾಡಿ ಅಭಿವೃದ್ಧಿ ಮಾಡಿಕೊಡ್ಬೇಕನ್ನೋದೇ ಉದ್ದೇಶ ನಂದು. ತಿನ್ನೋಕೆ ಎಲ್ಲಿ ಬೇಕಾದ್ರೂ ಸಿಕ್ಬಿಡ್ತದೆ, ಎಲ್ಲಿ ಬೇಕಾದ್ರೂ ಕೊಂಡ್ಕೊಂಬಿಡ್ತಾರೆ. ಮುಂದಿನ ಪೀಳಿಗೆ ಈ ಕೆಲವು ತಳಿಗಳನ್ನ ಉಳಿಸ್ಬೇಕು, ಇವೆಲ್ಲ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಉದ್ದೇಶನೇ ಇದನ್ನ ನಾನು ಮಾಡ್ತಾ ಇರೋದು. ಈ ಕಾಯಿಲೆ ಏನರಿಂದ ಬರ್ತದೆ ಅಂತ ಒಬ್ರಿಗೂ ಗೊತ್ತಿಲ್ಲ ನೋಡಿ. ನಾನು ಹೇಳ್ತೀನಿ ನಿಜವಾಗಿ ಅಂತಂದರೆ ಇವತ್ತು ಕಾಯಿಲೆ ಬರೋದು ಎಲ್ಲ ಕಾಯಿಲೆನೂ ಅಷ್ಟೇ ನಾವು ತಿನ್ನೋಂಥ ಆಹಾರದಿಂದನೇ ಕಾಯಿಲೆ ಬರೋಂಥ ಗಂಟಾಗೋಸೋ ನಾನು ಹೇಳ್ತಾಯಿದ್ದೀನಿ. ಇಂಥ ಸಿರಿಧಾನ್ಯ ತಿಂದಾಗ ಇವತ್ತು ನಮಗೆ BP, ಶುಗರು, ಕ್ಯಾನ್ಸರು ಎಲ್ಲ ಕಮ್ಮಿ ಆಗ್ತದೆ. ಹೊಸ್ದೇವ್ರು ಮಾಡೋಂಥವ್ರು ಕನಿಷ್ಠ ಅಂದರೂ 1 ವರ್ಷದಲ್ಲಿ 5 ಜನ ಆದರೂ ಹುಡ್ಕೊಂಬತ್ತಾರೆ ನನ್ನ ಹತ್ರ. ಯಾಕಂತಂದರೆ ಇದು ಹೊಸ್ದೇವ್ರು ಮಾಡೋಕ್ಕೆ ನವಣೆ ಬೇಕೇ ಬೇಕು. ನವಣೆ ಹುಚ್ಚೆಳುವ ಬೇಕೇ ಬೇಕು. 8 ರಿಂದ 9 ಸಾವಿರ 10 ಸಾವಿರ ಅಷ್ಟೇ ಖರ್ಚು ಬಂದಿರೋದು. 10 ಸಾವಿರ ಮ್ಯಾಕ್ಸಿಮಮ್ ಅಷ್ಟೇ ಬಂದಿರೋದು. ಇದು ಕಮ್ಮಿ ಅಂತಂದರೆ ಏನೂ ಇಲ್ಲ. ಇದಕ್ಕಿಂತ ಕಮ್ಮಿ ಅಂತಂದರೂ 60-70 ಸಾವಿರ ರೂಪಾಯಿ ಹುಟ್ಟೇ ಬಿಡ್ತದೆ. 17 ಮರ ಕರೆಕ್ಟಾಗಿ 22,500 ಕೊಟ್ಟಿದ್ದೀನಿ ಒಂದು ವರ್ಷಕ್ಕೆ ಬಾರ್ಡ್ರಲ್ಲಿರೋಂಥವು.